ವೆಲ್ಕಮ್ ಟು ಮೈ ಚಾನಲ್. ವಿವಾಹದ ಭಾಗ. ಅಮ್ಮನ ಕಣ್ಣು. ಬೆಳಗ್ಗೆ 6:30. ಸತ್ಯ ಕನ್ನಡಿಯ ಮುಂದೆ ನಿಂತು ತಾಳಿ ಸರಿಯನ್ನು ಸೀರೆ ಮೇಲೆ ಸರಿ ಮಾಡಿಕೊಳ್ಳುತ್ತಿದ್ದಳು. ಕರ್ಣ ಹೇಳಿದ ಹಾಗೆ ಕಣಿಸು ಅಂತ ಹಿಂದಿನಿಂದ ಕರ್ಣ ಒಂದು ಕಾಫಿ ಕೊಟ್ಟು ಅವಳ ಭುಜದ ಮೇಲೆ ಕೈಯಿಟ್ಟ. ಅದೇ ಕ್ಷಣ ಬಾಗಿಲಲ್ಲಿ ಅಮ್ಮ ನಿಂತಿದ್ದರು. ಸತ್ಯ. ಅಮ್ಮನ ಧ್ವನಿ ತಣ್ಣಗಿತ್ತು. ಅಡುಗೆ ಮನೆಗೆ ಬಾ. ಕಿಚನಲ್ಲಿ ಅಮ್ಮ ನೇರವಾಗಿ ಕೇಳಿದ, ನಿನ್ನೆ ಮಧ್ಯಾಹ್ನ ಬಂದಿದ್ದ ಹುಡುಗ ಯಾರು? ಸತ್ಯ ಒಂದು ಕ್ಷಣ ತಡವರಿಸಿದಳು. ಪ್ರಶಾಂತ್ ಸರ್. ಅಮ್ಮ, ನನ್ನ ಕಾಲೇಜಿನವರು. ನೋಟ್ಸ್ ಕೊಡಲು ಗಂಡಸರು ಮನೆಗೆ ಬರಬೇಕೆ? ಊರಲ್ಲಿ ಈಗಾಗಲೇ ಮಾತು ಶುರುವಾಗಿದೆ. ಹೊಸ ಸೊಸೆ ಬಂದಾಗ 3ನೇ ದಿನಕ್ಕೆ ಅಮ್ಮ ಮಾತು ಮುಗಿಸಲಿಲ್ಲ. ಕರ್ಣ ಬಾಗಿಲಲ್ಲಿ ನಿಂತು ಎಲ್ಲ ಕೇಳಿಸಿಕೊಂಡ. ಒಳಗೆ ಬಂದ ಮೊದಲ ಬಾರಿಗೆ ಅಮ್ಮನ ಎದುರು ಧ್ವನಿ ಏರಿಸಿದ. ಅಮ್ಮ, ಮಾತು ಯಾರು ಶುರು ಮಾಡಿದ್ರು ಅಂತ ನನಗೆ ಗೊತ್ತು. ನನ್ನ ಹೆಂಡತಿ ಮೇಲೆ ಮಾತು ಬಂದರೆ ಮೊದಲು ನನ್ನನ್ನು ಕೇಳಬೇಕು. ಅಮ್ಮ ಬೆಚ್ಚಿದರು. ಕರ್ಣ, ನಾನು ನಿನ್ನ ಒಳ್ಳೆಯದಕ್ಕೆ. ನನ್ನ ಒಳ್ಳೆಯತನ ಸತ್ಯ. ಕರ್ಣ ಸತ್ಯಳ ಕೈ ಹಿಡಿದ. ಅವಳು 6:45ಕ್ಕೆ ಲೇಟ್ ಬಂದಾಗ ನಾನು ಕೇಳಿದೆ, ಅವಳು ಯಾರ ಜೊತೆ ನಕ್ಕರ? ನಾನು ನೋಡಿದೆ. ಅವಳ ಕುತ್ತಿಗೆಯಲ್ಲಿ ನಾನು ಕಟ್ಟಿರುವ ತಾಳಿ ಇದೆಯೋ ಇಲ್ಲವೋ ಅಂತ ನಾನು ಚೆಕ್ ಮಾಡಿದೆ. ಇನ್ಯಾರು ಬೇಕು ಮಾಡಬಾರ್ದು. ಸತ್ಯಳ ಕಣ್ಣಲ್ಲಿ ನೀರು ತುಂಬಿ ಅಮ್ಮನ ಎದುರು ಅವಳ ಪರವಾಗಿ ಯಾರೂ ನಿಂತಿರಲಿಲ್ಲ ಇಲ್ಲಿಯವರೆಗೆ. ಅಮ್ಮ ಸ್ವಲ್ಪ ಮೌನವಾಗಿ, ಜನ ಏನಂತಾರೆ ಅಂತ ಯೋಚಿಸು ಮಗನೇ ಅಂದರು. ಕರ್ಣ ಸತ್ಯಳನ್ನು ತನ್ನ ಹತ್ತಿರ ಎಳೆದುಕೊಂಡು, ಜನ ನನ್ನ ಹೆಂಡತಿಯ ತಾಳಿ ಕಟ್ಟಿಲ್ಲ ಅಮ್ಮ, ನಾನು ಕಟ್ಟಿದ್ದೀನಿ. ಜನ ಏನಾದ್ರು ಅಂತ ಅವಳು ಆಳಬಾರದು, ನಾನು ಬದುಕಬಾರದು ಅಮ್ಮ. ಏನೂ ಹೇಳದೆ ಹೊರಟು ಹೋದರು. ಸತ್ಯ ಅಡುಗೆ ಮನೆಯಿಂದ ಕುಸಿದು ಅಳಲು ಶುರು ಮಾಡಿದ. ಕರ್ಣ ಕೆಳಗೆ ಕೂತು ಅವಳ ಕಣ್ಣೀರು ಒರೆಸಿ ಸುಮ್ಮನೆ ಅವಳ ತಲೆ ತನ್ನ ಎದೆಯ ಒತ್ತಿದ. ನೀವು ಅಮ್ಮನ ಜೊತೆ ಜಗಳ ಮಾಡಬಾರಿತ್ತು. ಅವಳು ಗುಸುಗುಸು ಅಂದರು. ನಾನು ಜಗಳ ಮಾಡಿಲ್ಲ ಕರ್ಣ ಅಂದ. ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೀನಿ. ಆ ಸಂಜೆ ಕರ್ಣ ಅಮ್ಮನಿಗೆ ಕಾಫಿ ಮಾಡಿ ಕೊಟ್ಟ. ಅಮ್ಮ ಕಪ್ ತೆಗೆದುಕೊಂಡು ಸತ್ಯಳನ್ನು ಚೆನ್ನಾಗಿ ನೋಡಿಕೊ ಅಂದರು ಅಷ್ಟೇ. ರಾತ್ರಿ ತನ್ನ ರೂಮಿಗೆ ಹೋಗುವಾಗ ಕರ್ಣ ಬಾಗಿಲು ಹಿಡಿದು, ಇವತ್ತು ನೆಲದ ಮೇಲೆ ಅಲ್ಲ ಅಂದ. ಸತ್ಯ ಆಶ್ಚರ್ಯದಿಂದ ನೋಡಿದಳು. ಇವತ್ತು ನಾನು ಹಾಸಿಗೆ ಮೇಲೆ, ನಾನು ಕೆಳಗೆ ಅಲ್ಲ. ಇದ್ದರೂ ಹಾಸಿಗೆ ಮೇಲೆ. ಅವನು ಮೆಲ್ಲಗೆ ಅಂದ, ನನ್ನ ನಾಚಿಕೆ, ತಲೆ ತಗ್ಗಿಸು ಅಂದರು. ಬಾಗಿಲು ಮುಚ್ಚಲಿಲ್ಲ. ಅಮ್ಮನ ಕಣ್ಣು